ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಪ್ರಪಂಚದಲ್ಲಿ 820 ಕೋಟಿ ಜನ ಇದ್ದಾರೆ. ಇದರಲ್ಲಿ 440 ಕೋಟಿಗೂ ಅಧಿಕ ಜನರ ಕೇವಲ ಈ 10 ದೇಶದಲ್ಲಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಭಾರತ ನಂಬರ್ 1 ಸ್ಥಾನದಲ್ಲಿದೆ, ಚೀನಾ 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಇನ್ನುಳಿದ ಆ 8 ದೇಶಗಳು ಯಾವ್ಯಾವ್ದು, ಯಾವ ದೇಶ ಯಾವ ಸ್ಥಾನದಲ್ಲಿದೆ, ಎಷ್ಟು ಜನಸಂಖ್ಯೆ ಹೊಂದಿವೆ ಅನ್ನೋದನ್ನ ನೋಡ್ತಾ ಹೋಗೋಣ ಇವತ್ತಿನ ಸ್ಪೆಷಲ್ ನಲ್ಲಿ. ಜಾಗತಿಕ ಜನಸಂಖ್ಯೆ ಹೆಚ್ಚುತ್ತಲೇ ಇದ್ರೂ ವಾರ್ಷಿಕ ಬೆಳವಣಿಗೆಯ ದರ ಕ್ರಮೇಣ ನಿಧಾನವಾಗ್ತಿದೆ. 2025ರಲ್ಲಿ ಜಾಗತಿಕ ಜನಸಂಖ್ಯಾ ಬೆಳವಣಿಗೆಯ ದರವು ಸರಿಸುಮಾರು 0.85% ಅಷ್ಟಿದೆ. ಇದು 2020ರಲ್ಲಿ 0.97% ಮತ್ತು 2015ರಲ್ಲಿ 1.25% ಅಷ್ಟು ಕಡಿಮೆಯಾಗಿದೆ. ಪ್ರಸ್ತುತ ವಿಶ್ವ ಜನಸಂಖ್ಯೆಯು ಸುಮಾರು 820 ಕೋಟಿಯಾಗಿದ್ದು ಪ್ರತಿ ವರ್ಷ ಸುಮಾರು 7 ಕೋಟಿ ಜನರು ಹೆಚ್ಚಾಗ್ತಿದ್ದಾರೆ. ಪ್ರವೃತ್ತಿಗಳು ಮುಂದುವರೆದರೆ 2037ರ ವೇಳೆಗೆ ಜಾಗತಿಕ ಜನಸಂಖ್ಯೆಯು 900 ಕೋಟಿ ತಲುಪುವ ನಿರೀಕ್ಷೆ ಇದೆ. ಹಾಗಾದ್ರೆ ಯಾವ ದೇಶಗಳು ಯಾವ ಸ್ಥಾನದಲ್ಲಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹತ್ತನೇ ಸ್ಥಾನದಲ್ಲಿ ಇಥಿಯೋಪಿಯಾ. ಆಫ್ರಿಕಾದ ಹಾರ್ನ್ನಲ್ಲಿರುವ ಇಥಿಯೋಪಿಯಾ 10ನೇ ಸ್ಥಾನದಲ್ಲಿದೆ. 2025ರಲ್ಲಿ ಅಂದಾಜು ಜನಸಂಖ್ಯೆ ಸುಮಾರು 13.55 ಕೋಟಿ ಜನರು. ಇದು ಜಾಗತಿಕ ಜನಸಂಖ್ಯೆಯಲ್ಲಿ ಸುಮಾರು 1.65% ಪಾಲನ್ನ ಹೊಂದಿದೆ. ದೇಶದಲ್ಲಿ ವಾರ್ಷಿಕ 2.58% ಅಷ್ಟು ಜನಸಂಖ್ಯಾ ವೃದ್ಧಿ ಸಂಭವಿಸುತ್ತಿದ್ದು, ಇಥಿಯೋಪಿಯಾದ ಜನಸಂಖ್ಯೆಯಲ್ಲಿ ನಗರವಾಸಿಗಳ ಪ್ರಮಾಣ 22.5% ಮಾತ್ರ ಇದೆ. ದೇಶದಲ್ಲಿ ಸರಾಸರಿ ಫಲವತ್ತತೆ ದರ 3.81 ಆಗಿದ್ದು, ಈ ವೇಗದಲ್ಲಿ ಮುಂದುವರೆದರೆ 2050ರ ವೇಳೆಗೆ ಜನಸಂಖ್ಯೆ ಸುಮಾರು 22.5 ಕೋಟಿ ತಲುಪುವ ಸಾಧ್ಯತೆ ಇದೆ ಎಂದು ಪರಿಣಿತರು ಸೂಚಿಸುತ್ತಿದ್ದಾರೆ. ವೇಗವಾಗಿ ನಡೆಯುತ್ತಿರುವ ಈ ಜನಸಂಖ್ಯಾ ವಿಸ್ತರಣೆ ಆಹಾರ ಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಪ್ರಮುಖ ಸವಾಲುಗಳನ್ನು ತಂದೊಡ್ಡಬಹುದಾದ್ರೆ, ಇನ್ನೊಂದೆಡೆ ಯುವ ಜನಸಂಖ್ಯೆಯ ಹೆಚ್ಚಳವು ಭವಿಷ್ಯದ ದೊಡ್ಡ ಕಾರ್ಯಪಡೆಯಾಗಿ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯಕಾರಿಯಾಗುವ ನಿರೀಕ್ಷೆ ಇದೆ. 9ನೇ ಸ್ಥಾನದಲ್ಲಿ ರಷ್ಯಾ ಭೂ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶವಾದರೂ ಜನಸಂಖ್ಯೆಯಲ್ಲಿ ರಷ್ಯಾ 9ನೇ ಸ್ಥಾನದಲ್ಲಿದೆ. 2025ರಲ್ಲಿ ರಷ್ಯಾದ ಜನಸಂಖ್ಯೆ ಸುಮಾರು 14.4 ಕೋಟಿಯಾಗಿದ್ದು, ಇದು ಜಾಗತಿಕ ಜನಸಂಖ್ಯೆಯ ಸುಮಾರು 1.75%ಗೆ ಸಮಾನವಾಗಿದೆ. ದೇಶದಲ್ಲಿ ಜನಸಂಖ್ಯಾ ಬೆಳವಣಿಗೆ ಋಣಾತ್ಮಕ ದಿಕ್ಕಿಗೆ ತಿರುಗಿದ್ದು, ವರ್ಷಕ್ಕೆ ಸುಮಾರು 8.23 ಲಕ್ಷ ಜನರು ಕಡಿಮೆಯಾಗುತ್ತಿರುವುದು ಅಂಕಿಅಂಶಗಳು ಸೂಚಿಸುತ್ತಿವೆ. ಸರಾಸರಿ ವಯಸ್ಸು ಈಗಾಗಲೇ 40.3 ವರ್ಷಗಳಿಗೆ ಏರಿಕೆಯಾಗಿದೆ. ರಷ್ಯಾದಲ್ಲಿ ಸುಮಾರು 75% ಜನರು ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದಾರೆ. ಜನಸಂಖ್ಯೆಯ ವಯಸ್ಸಾಗುವಿಕೆ, ಕಡಿಮೆ ಫಲವತ್ತತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸವಾಲುಗಳು ಗಂಭೀರ ಆತಂಕಕ್ಕೆ ಕಾರಣವಾಗ್ತಿದೆ. ದೀರ್ಘಾವಧಿಯಲ್ಲಿ ಜನಸಂಖ್ಯಾ ಕುಸಿತ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದ್ದು, 2050ರ ವೇಳೆಗೆ ಜನಸಂಖ್ಯೆ ಸುಮಾರು 13.6 ಕೋಟಿ ಇಳಿಯಬಹುದು ಎಂಬ ಅಂದಾಜು ಹೊರಬಿದ್ದಿದೆ. 8ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ. ಹೌದು, ಹೆಚ್ಚಿನ ಜನಸಾಂದ್ರತೆ ಹೊಂದಿರುವ ಬಾಂಗ್ಲಾದೇಶವು 8ನೇ ಸ್ಥಾನದಲ್ಲಿದೆ. 2025ರ ವೇಳೆಗೆ ಬಾಂಗ್ಲಾದೇಶದ ಜನಸಂಖ್ಯೆ ಸುಮಾರು 17.57 ಕೋಟಿ. ಇದು ಜಾಗತಿಕ ಜನಸಂಖ್ಯೆಯ 7.13%ಗೆ ಸಮಾನವಾಗಿದೆ. ದೇಶದ ಜನಸಂಖ್ಯಾ ಬೆಳವಣಿಗೆ ದರ ವಾರ್ಷಿಕ 1.22 ಇದೆ. ಈ ಬೆಳವಣಿಗೆಯೊಂದಿಗೆ ಬಾಂಗ್ಲಾದೇಶದಲ್ಲಿ ಜನರ ಸರಾಸರಿ ವಯಸ್ಸು ಸುಮಾರು 26 ವರ್ಷಗಳು ಆಗಿದ್ದು, 42.6% ಮಂದಿ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಫಲವತ್ತತೆ ದರ 2.11 ಆದ ಕಾರಣ ಜನಸಂಖ್ಯೆ ಮುಂದಿನ ದಶಕಗಳಲ್ಲಿ ಕೂಡ ಹಿಂಜರಿಯದೆ ಮುಂದುವರಿಯಲಿದೆ. ಅಂತಾರಾಷ್ಟ್ರೀಯ ಅಂದಾಜುಗಳ ಪ್ರಕಾರ 2050ರ ವೇಳೆಗೆ ದೇಶದ ಜನಸಂಖ್ಯೆ 21.4 ಕೋಟಿ ತಲುಪುವ ನಿರೀಕ್ಷೆ ಇದೆ. ಈ ವೇಗವಾಗಿ ತೆರವುಗೊಳ್ಳುತ್ತಿರುವ ಜನಸಂಖ್ಯೆಯ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಆಡಳಿತ, ಚಂಡಮಾರುತ ಸ್ಥಿತಿಸ್ಥಾಪಕತ್ವ, ನಗರೀಕರಣ, ಗ್ರಾಮೀಣ ಬಡತನ ಮತ್ತು ರೋಹಿಂಗ್ಯಾ ನಿರಾಶ್ರಿತರ ಸಮಸ್ಯೆಗಳು ನಿರ್ಣಾಯಕ ನೀತಿ ಕ್ಷೇತ್ರಗಳಾಗಿವೆ. 7ನೇ ಸ್ಥಾನದಲ್ಲಿ ಬ್ರೆಜಿಲ್. ದಕ್ಷಿಣ ಅಮೆರಿಕದ ಅತಿದೊಡ್ಡ ದೇಶವಾದ ಬ್ರೆಜಿಲ್ 7ನೇ ಸ್ಥಾನದಲ್ಲಿದೆ. 2025ರಲ್ಲಿ ಬ್ರೆಜಿಲ್ನ ಜನಸಂಖ್ಯೆ ಸುಮಾರು 19 ಕೋಟಿ ಆಗಿದ್ದು, ಜಾಗತಿಕ ಜನಸಂಖ್ಯೆಯ 2.59% ಅನ್ನು ಹೊಂದಿದೆ. ವಾರ್ಷಿಕ ಜನಸಂಖ್ಯಾ ಬೆಳವಣಿಗೆ ದರ ಕೇವಲ 0.38%. ಅಂದ್ರೆ ಜನಸಂಖ್ಯೆ ನಿಧಾನವಾಗಿ ಮತ್ತು ಸ್ಥಿರವಾಗಿ ಹೆಚ್ಚುತ್ತಿದೆ. ದೇಶದ ಸರಾಸರಿ ವಯಸ್ಸು 34.8 ವರ್ಷಗಳು ಹಾಗೂ 91.4% ಜನರು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವುದು ಬ್ರೆಜಿಲ್ನ ನಗರೀಕರಣದ ಪ್ರಮಾಣ ಎಷ್ಟೊಂದು ಹೆಚ್ಚಿನದೆಯೇ ಎಂಬುದನ್ನು ತೋರಿಸುತ್ತದೆ. 2050ರ ವೇಳೆಗೆ ಜನಸಂಖ್ಯೆ ಸುಮಾರು 21.7 ಕೋಟಿಗೆ ಏರಿಕೆಯಾಗುವ ಅಂದಾಜು ಮಾಡಲಾಗಿದೆ. ಜನಸಂಖ್ಯೆಯ ಈ ಪ್ರಗತಿ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡದಿದ್ದರೂ ನಗರ ಅಸಮಾನತೆ, ವಸತಿ ಮತ್ತು ಉದ್ಯೋಗದ ಒತ್ತಡಗಳು ಬ್ರೆಜಿಲ್ಗೆ ದೊಡ್ಡ ಸವಾಲಾಗಿವೆ. 6ನೇ ಸ್ಥಾನದಲ್ಲಿ ನೈಜೀರಿಯಾ. ಆಫ್ರಿಕಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನೈಜೀರಿಯಾ 6ನೇ ಸ್ಥಾನದಲ್ಲಿದೆ. 2025ರಲ್ಲಿ ನೈಜೀರಿಯಾದ ಜನಸಂಖ್ಯೆ ಸುಮಾರು 23.75 ಕೋಟಿ. ಜಾಗತಿಕ ಜನಸಂಖ್ಯೆಯಲ್ಲಿ 7.89% ಪಾಲು ಹೊಂದಿದೆ. ವಾರ್ಷಿಕ 2.08% ಬೆಳವಣಿಗೆ ದರದೊಂದಿಗೆ ಪ್ರತಿ ವರ್ಷ 0.485 ಕೋಟಿ ಜನರು ಸೇರ್ಪಡೆಯಾಗುತ್ತಿದ್ದಾರೆ. ದೇಶ ಯುವ ಶಕ್ತಿಯಿಂದ ಕಂಗೊಳಿಸುತ್ತಿದೆ. ಸಮೃದ್ಧ ನಗರೀಕರಣದ ನಡುವೆ 54.9% ಜನರು ನಗರಗಳಲ್ಲಿ ವಾಸಿಸುತ್ತಿದ್ದಾರೆ. ಫಲವತ್ತತೆ ದರ 4.3 ಆಗಿರುವುದರಿಂದ ಜನಸಂಖ್ಯೆ ಮುಂದುವರೆದು ವೇಗವಾಗಿ ಏರಿಕೆಯಾಗಲಿದೆ. ಅಂದಾಜುಗಳ ಪ್ರಕಾರ 2050ರ ವೇಳೆಗೆ ನೈಜೀರಿಯಾದ ಜನಸಂಖ್ಯೆ 35.9 ಕೋಟಿ ತಲುಪುವ ಸಾಧ್ಯತೆ ಇದೆ. ಬೆಳವಣಿಗೆ ದರದ ದೃಷ್ಟಿಯಲ್ಲಿ ಇಂಡೋನೇಷ್ಯಾವನ್ನು ಹಿಮ್ಮೆಟ್ಟಿಸಿದೆ. ಈ ವೇಗವನ್ನು ಯುವ ಜನಸಂಖ್ಯೆಯನ್ನು ಅಭಿವೃದ್ಧಿಯ ಬಲವಾಗಿ ರೂಪಿಸಬಹುದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. 5ನೇ ಸ್ಥಾನದಲ್ಲಿ ಪಾಕಿಸ್ತಾನ. ದಕ್ಷಿಣ ಏಷ್ಯಾದ ಮತ್ತೊಂದು ದೇಶವಾದ ಪಾಕಿಸ್ತಾನವು 5ನೇ ಸ್ಥಾನದಲ್ಲಿದೆ. ಇದರ ಜನಸಂಖ್ಯೆ ಸುಮಾರು 25.5 ಕೋಟಿ ಎಂದು ಅಂದಾಜಿಸಲಾಗಿದೆ. ವಾರ್ಷಿಕ 1.57% ಬೆಳವಣಿಗೆಯೊಂದಿಗೆ ಪ್ರತಿ ವರ್ಷ 39.5 ಲಕ್ಷ ಜನರು ಸೇರ್ಪಡೆಯಾಗುತ್ತಿದ್ದಾರೆ. ಯುವ ಜನಸಂಖ್ಯೆಯು ದೇಶದಲ್ಲಿ ಹೆಚ್ಚಿದ್ದು ಇದು ಭವಿಷ್ಯದ ಜನಸಂಖ್ಯೆಯ ಲಾಭಾಂಶವಾಗಬಹುದು. ಆದಾಗ್ಯೂ ನಗರೀಕರಣದ ಪ್ರಮಾಣ 34.4% ಮಾತ್ರ. ಫಲವತ್ತತೆ ದರ 3.5 ಇರುವುದರಿಂದ ಜನಸಂಖ್ಯೆ ಮುಂದಿನ ದಶಕಗಳಲ್ಲಿ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ. 2050ರ ವೇಳೆಗೆ ಸುಮಾರು 37.2 ಕೋಟಿ ಆಗುವ ಮುನ್ಸೂಚನೆಗಳಿವೆ. ಪಾಕಿಸ್ತಾನ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ಹಾಗೂ ಉದ್ಯೋಗ ಅವಕಾಶಗಳ ಒತ್ತಡವನ್ನು ಎದುರಿಸುತ್ತಿವೆ. 4ನೇ ಸ್ಥಾನದಲ್ಲಿ ಇಂಡೋನೇಷ್ಯಾ. ಹಲವಾರು ದ್ವೀಪಗಳನ್ನು ಒಳಗೊಂಡಿರುವ ಇಂಡೋನೇಷ್ಯಾ 4ನೇ ಸ್ಥಾನದಲ್ಲಿದೆ. ಇಲ್ಲಿ 2025ರಲ್ಲಿ ಸುಮಾರು 28.5 ಕೋಟಿ ಜನರು ವಾಸಿಸುತ್ತಿದ್ದಾರೆ. ವಾರ್ಷಿಕ 0.79% ಬೆಳವಣಿಗೆಯೊಂದಿಗೆ ಜನಸಂಖ್ಯೆ ನಿಧಾನವಾಗಿ ಹೆಚ್ಚುತ್ತಿದೆ. 59.6% ಮಂದಿ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವುದರಿಂದ ದೇಶದಲ್ಲಿ ನಗರೀಕರಣವು ವೇಗವಾಗಿ ನಡೆಯುತ್ತಿದೆ. TFR 2.1 ಇರುವುದರಿಂದ ಜನಸಂಖ್ಯೆ ಸ್ಥಿರ ದಿಕ್ಕಿನಲ್ಲಿ ಸಾಗುತ್ತಿದೆ. 2050ರ ವೇಳೆಗೆ ಇಂಡೋನೇಷ್ಯಾದ ಜನಸಂಖ್ಯೆ ಸುಮಾರು 3.2 ಕೋಟಿ ತಲುಪುವ ನಿರೀಕ್ಷೆ ಇದೆ. ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹ ರಾಷ್ಟ್ರವಾಗಿರುವ ಇಂಡೋನೇಷ್ಯಾ ಸಮುದ್ರ ಮಟ್ಟ ಏರಿಕೆ, ಹವಾಮಾನ ಬದಲಾವಣೆಗಳಿಗೆ ಪ್ರತಿರೋಧ, ನಗರ ಯೋಜನೆ ಮತ್ತು ಯುವಜನರ ಉದ್ಯೋಗ ಇವುಗಳೇ ಮುಂದಿನ ದಶಕದಲ್ಲಿ ನಿರ್ಣಾಯಕ ನೀತಿಗಾರಿಕಾ ಸವಾಲುಗಳಾಗಿವೆ. ಇಂಡೋನೇಷ್ಯಾ ತನ್ನ ಆರ್ಥಿಕ ಪಯಣವನ್ನು ಮತ್ತಷ್ಟು ಶಕ್ತಿಗೊಳಿಸಬಹುದಾಗಿದೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. 3ನೇ ಸ್ಥಾನದಲ್ಲಿ ಉತ್ತರ ಅಮೆರಿಕ. ಉತ್ತರ ಅಮೆರಿಕದ ಈ ದೇಶವು ಜನಸಂಖ್ಯೆಯಲ್ಲಿ 3ನೇ ಸ್ಥಾನದಲ್ಲಿದೆ. 2025ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಜನಸಂಖ್ಯೆ ಸುಮಾರು 34.73 ಕೋಟಿ. ಇದು ವಿಶ್ವದ ಒಟ್ಟು ಜನಸಂಖ್ಯೆಯ 4.22%ಗೆ ಸಮಾನವಾಗಿದೆ. ಜನಸಂಖ್ಯೆಯ ಬೆಳವಣಿಗೆ ದರ 0.54%, ಮುಖ್ಯವಾಗಿ ವಲಸೆ ಮತ್ತು ನೈಸರ್ಗಿಕ ಬೆಳವಣಿಗೆಯಿಂದ ಉತ್ತೇಜಿತವಾಗಿದೆ. ಪರಿಣಾಮವಾಗಿ ಜನಸಂಖ್ಯೆ
ಸಂಖ್ಯೆ ಸ್ಥಿರವಾಗಿ ಉಳಿದಿದೆ. 82.8% ಜನರು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವುದು ದೊಡ್ಡ ನಗರೀಕರಣದ ಅಂಶವಾಗಿ ಗಮನ ಸೆಳೆದಿದೆ. ಅಂತಾರಾಷ್ಟ್ರೀಯ ಅಂದಾಜುಗಳ ಪ್ರಕಾರ 2050ರ ವೇಳೆಗೆ ದೇಶದ ಜನಸಂಖ್ಯೆ ಸುಮಾರು 38 ಕೋಟಿ ತಲುಪುವ ನಿರೀಕ್ಷೆ ಇದೆ. ಜನಸಂಖ್ಯಾ ಸ್ಥಿರತೆ ಅಮೆರಿಕದ ಆರ್ಥಿಕ ಬಲವನ್ನು ಬೆಂಬಲಿಸುತ್ತಾ ಬರುತ್ತಿರುವುದಾದರೂ ವಯಸ್ಸಾಗುವಿಕೆ ಮತ್ತು ಆರೋಗ್ಯ ರಕ್ಷಣೆಯ ಪರಿಸರದಲ್ಲಿ ಹೆಚ್ಚುವ ಒತ್ತಡಗಳು ಮುಂದಿನ ದಶಕಗಳಲ್ಲಿ ಪ್ರಮುಖ ನೀತಿ ಸವಾಲುಗಳಾಗಿ ಉಳಿದಿವೆ. 2ನೇ ಸ್ಥಾನದಲ್ಲಿ ಚೀನಾ. ಹೌದು, ದೀರ್ಘಕಾಲದವರೆಗೆ ಮೊದಲ ಸ್ಥಾನದಲ್ಲಿದ್ದ ಚೀನಾ ಈಗ 2ನೇ ಸ್ಥಾನದಲ್ಲಿದೆ. 2025ರಲ್ಲಿ ಚೀನಾದ ಜನಸಂಖ್ಯೆ ಸುಮಾರು 141 ಕೋಟಿ. ಇದು ಜಾಗತಿಕ ಜನಸಂಖ್ಯೆಯ 17.2% ಆಗಿದೆ. ಆದರೆ ಬೆಳವಣಿಗೆ ದರ 0.23% ಆಗಿ ಕುಸಿತ ಕಂಡಿದ್ದು ಸುಮಾರು 30 ಲಕ್ಷ ಜನರು ವರ್ಷಕ್ಕೆ ಕಡಿಮೆಯಾಗುತ್ತಿದ್ದಾರೆ. 67.5% ಜನರು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಕಡಿಮೆ ಫಲವತ್ತತೆ ಮತ್ತು ವೇಗವಾಗಿ ವಯಸ್ಸಾಗುತ್ತಿರುವ ಜನಸಂಖ್ಯೆಯಿಂದಾಗಿ ಚೀನಾ ಗಂಭೀರ ಜನಸಂಖ್ಯಾ ಸವಾಲುಗಳನ್ನು ಎದುರಿಸುತ್ತಿದೆ. ವಿಶ್ವಸಂಸ್ಥೆಯ ಪ್ರಕಾರ 2035ರ ವೇಳೆಗೆ ಚೀನಾದ ಜನಸಂಖ್ಯೆ ಗರಿಷ್ಠ ಮಟ್ಟ ತಲುಪಿದ ಬಳಿಕ ನಿರಂತರ ಕುಸಿತ ಕಾಣಲಿದೆ. ಇದರಿಂದ ಕಾರ್ಯಪಡೆಯ ಕೊರತೆ, ಸಾಮಾಜಿಕ ಭದ್ರತಾ ವೆಚ್ಚಗಳ ಏರಿಕೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಆರ್ಥಿಕ ಕುಗ್ಗುವಿಕೆಗಳಂತಹ ಪರಿಣಾಮಗಳು ಈಗಾಗಲೇ ಗೋಚರಿಸುತ್ತಿವೆ. ಮೊದಲ ಸ್ಥಾನದಲ್ಲಿ ಭಾರತವು ಪ್ರಸ್ತುತ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. 2025ರಲ್ಲಿ ಭಾರತದ ಜನಸಂಖ್ಯೆ ಸುಮಾರು 146.4 ಕೋಟಿ. ಇದು ಜಾಗತಿಕ ಜನಸಂಖ್ಯೆಯ 17.8% ಪಾಲು ಹೊಂದಿದೆ. ವಾರ್ಷಿಕ 0.89% ಬೆಳವಣಿಗೆಯೊಂದಿಗೆ ಪ್ರತಿ ವರ್ಷ ಸುಮಾರು 13 ಕೋಟಿ ಜನರು ಸೇರ್ಪಡೆಯಾಗುತ್ತಿದ್ದಾರೆ. ಯುವ ಮತ್ತು ವೇಗವಾಗಿ ನಗರೀಕೃತವಾಗುತ್ತಿರುವ ರಾಷ್ಟ್ರ ಅನ್ನೋದು ಭಾರತಕ್ಕೆ ಮತ್ತಷ್ಟು ಬಲ ನೀಡುತ್ತದೆ. ವಿಶ್ವಸಂಸ್ಥೆಯ ಅಂದಾಜಿಗೆ ಅನುಸಾರ ಭಾರತವು 2030ರ ವೇಳೆಗೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗುವ ಸಾಧ್ಯತೆ ಇದೆ. 2050ರ ವೇಳೆಗೆ ಜನಸಂಖ್ಯೆ 168 ಕೋಟಿ ತಲುಪಬಹುದು ಎಂದು ನಿರೀಕ್ಷಿಸಲಾಗಿದೆ. ವಿಶ್ವದ ಜನಸಂಖ್ಯೆ ಇದು ಕೇವಲ ಸಂಖ್ಯೆಗಳ ಆಟ ಅಲ್ಲ. ಇದು ಬದುಕು, ಅಭಿವೃದ್ಧಿ ಮತ್ತು ಭವಿಷ್ಯದ ಸಮತೋಲನದ ಕತೆ. ಭಾರತ, ಚೀನಾ, ಪಾಕ್, ಬಾಂಗ್ಲಾ ಮತ್ತು ಇನ್ನಷ್ಟು ದೊಡ್ಡ ರಾಷ್ಟ್ರಗಳು ಅವರ ಜನಸಂಖ್ಯೆ ಅವರ ಶಕ್ತಿ ಕೂಡ, ಅವರ ಸವಾಲು ಕೂಡ ಹೌದು. ಶಿಕ್ಷಣ, ಉದ್ಯೋಗ, ಆಹಾರ, ಆರೋಗ್ಯ ಮತ್ತು ಪರಿಸರ ಎಲ್ಲವನ್ನು ಈ ಸಂಖ್ಯೆಗಳು ಒತ್ತೊಯ್ಯಬೇಕಿದೆ. 2037ಕ್ಕೆ 9 ಶತಕೋಟಿ ಜನರು. ಆ ಜನರಿಗೆ ಬೇಕಾದ ಸಂಪನ್ಮೂಲ ಯೋಜನೆ ನಡೆಯೋದು ಹೇಗೆ? ಇದು ವಿಶ್ವದ ಪರೀಕ್ಷೆ. ಸಂಖ್ಯೆ ಹೆಚ್ಚಾಗೋದು ತಪ್ಪಲ್ಲ, ಆ ಬೆಳವಣಿಗೆಯಲ್ಲಿ ಸಮತೋಲನ ಇರೋದು ಮುಖ್ಯ. ವಿಶ್ವದ ನಕ್ಷೆಯಲ್ಲಿ ಜನರ ಬಣ್ಣಗಳು ಬದಲಾಗುತ್ತಿದ್ದರೂ ಒಂದು ಸತ್ಯ ಮಾತ್ರ ಬದಲಾಗೋದಿಲ್ಲ. ಅದೇ ಮಾನವ ಕುಲದ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ದ್ವಿತೀಯ ಬಹುಮಾನ 3,000 ರೂಪಾಯಿ. ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ದ್ವಿತೀಯ ಬಹುಮಾನ 20,000 ರೂಪಾಯಿ. ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.